ಕಾಂಗ್ರೆಸ್ನವರು ಒಂದು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಈ ಚಕ್ರವ್ಯೂಹನ ಭೇದಿಸುವಂತ ತಂತ್ರಗಾರಿಕೆ ಇರುವಂತದ್ದು ಇವತ್ತು ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಫ್ರೆಂಡ್ಲಿ ಫೈಟ್ಗೆ ಬನ್ನಿ, ಫ್ರೆಂಡ್ಲಿ ಫೈಟ್ಗೆ ಬನ್ನಿ. ನಮ್ಮ ಸ್ಪರ್ಧೆ ಬಿಜೆಪಿಯಿಂದ ಯೋಗೇಶ್ವರ್ ಅವರೇ ಆಗಿರಲಿ, ನಿಮ್ಮ ಸ್ಪರ್ಧೆ ಯಾರೇ ಆಗಿರಲಿ, ಚುನಾವಣೆ ಎದುರಿಸೋಣ. ಮೊದಲು ಬಿಜೆಪಿ ತೊರೆದು ಜೆಡಿಎಸ್ಗೆ ಬರಲಿ, ಬಂದ ನಂತರ ನಾವು ನೋಡುತ್ತೇವೆ ಎಂದು ಹೇಳಿದ್ದೀರಿ. ಅಲ್ಲರಿ, ನಾವು ಯೋಗೇಶ್ವರ್ ಯಾವಾಗ ನಿಮ್ ಟಿಕೆಟ್ ಕೇಳಿದ್ರು? ಸಿಪಿ ಯೋಗೇಶ್ವರ್ ಅವ್ರನ್ನ ನೀವು ಪಕ್ಷಕ್ಕೆ ಕರೆಯುವಂತ ದೊಡ್ಡ ಮಟ್ಟದ ನಾಯಕರಲ್ಲ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಯಸ್ತೇನೆ. ನೀರಾವರಿಯನ್ನ ತಾಲೂಕಿಗೆ ತಂದು ಜನರು ಗುಳೆ ಹೋಗುವುದನ್ನು ತಪ್ಪಿಸಿದ್ದಾರೆ. ನೀರಾವರಿ ಮಾಡಿ ಈ ತಾಲೂಕಿನ ಜನ ಗುಳೆ ಹೋಗ್ತಿರೋದನ್ನ ತಪ್ಪಿಸಿದವರು ಸಿಪಿ ಯೋಗೇಶ್ವರ್ ಅವರು. ನಿಮ್ಮ ಧೋರಣೆಯಿಂದ ಬೇಸತ್ತು ನಾವು ಹೊರಗೆ ಬಂದಿದ್ದೇವೆ. ನಾವೆಲ್ಲ ಕಳೆದ 25 ವರ್ಷ ಪಕ್ಷಕ್ಕೆ ದುಡಿದಂತ ಕಾರ್ಯಕರ್ತರುಗಳು ನಿಮ್ಮ ಧೋರಣೆಯಿಂದ ನೊಂದು ಬೆಂದು ಈ ಪಕ್ಷವನ್ನು ಬಿಟ್ಟಿದ್ದೇವೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಲೋಕಸಭೆ ಪ್ರವೇಶಿಸಿದ ನಂತರ ಚನ್ನಪಟ್ಟಣದ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಚನ್ನಪಟ್ಟಣ ಉಪಚುನಾವಣೆಯ ಸಂದರ್ಭದಲ್ಲಿ ಮೈತ್ರಿ ಈಗಾಗಲೇ ಎಡವಟ್ಟು ಮಾಡಿಕೊಂಡಿದೆ. ಮೈತ್ರಿ ಪಕ್ಷಗಳಲ್ಲಿ ಸ್ಥಳೀಯ ನಾಯಕರು ಒಬ್ಬರ ಮೇಲೊಬ್ಬರು ಮಾತನಾಡುತ್ತಿರುವುದು ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡಿರುವುದಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಮೊನ್ನೆ ದಿನ ಎಚ್.ಸಿ. ಜೈಮುತುರ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಕು ಎಂದು ಆಗ್ರಹಪಡಿಸಿದರೆ ಅವರ ವಿರುದ್ಧ ಬಿಜೆಪಿಯ ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ, ನಗರ ಘಟಕದ ಅಧ್ಯಕ್ಷ, ಮಾಜಿ ಅಧ್ಯಕ್ಷರು ಒಗ್ಗೂಡಿ ಹಲವಾರು ಬೆಂಬಲಿಗರೊಂದಿಗೆ ಇಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಇದೆಲ್ಲದರ ಒಟ್ಟಾರೆ ಸಾರಾಂಶ ಏನಪ್ಪಾ ಅಂದ್ರೆ, ನೀವು ಫ್ರೆಂಡ್ಲಿ ಫೈಟ್ಗೆ ಬನ್ನಿ, ನಮ್ಮ ಕಡೆಯಿಂದ ಯೋಗೇಶ್ವರ್, ನಿಮ್ಮ ಕಡೆಯಿಂದ ಯಾರಾದರೂ ನಿಲ್ಲಿ, ಯಾರು ಗೆಲ್ತಾರೆ ನೋಡೋಣ ಅನ್ನುವಂಥ ಪಂಥ ಆಹ್ವಾನವನ್ನು ಸಹ ಇಂದು ಬಿಜೆಪಿಯ ತಾಲೂಕು ಅಧ್ಯಕ್ಷ ತೂಬನಕೆರೆ ರಾಜು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಹಲವಾರು ಯೋಗೇಶ್ವರ್ ಏನ್ ಮಾಡಿದ್ದಾರೆ, ಅವ್ರನ್ನ ಯಾಕೆ ನಿಲ್ಲಿಸಬೇಕು, ಯಾಕೆ ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂಥ ವಿಚಾರಗಳು ಇಂದು ಮನದಟ್ಟಾಗಿದೆ. ಆತ್ಮೀಯ ಕನ್ನಡ ಮನಸ್ಸುಗಳೇ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಪ್ರಿಯ ವೀಕ್ಷಕರೇ, ರಾಷ್ಟ್ರ ರಾಜಕಾರಣ ಒಂದೆಡೆ ಆದ್ರೆ ರಾಜ್ಯ ರಾಜಕಾರಣ ಮತ್ತೊಂದೆಡೆ. ರಾಜ್ಯ ರಾಜಕಾರಣದಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದ್ರೆ ಚನ್ನಪಟ್ಟಣದ ರಾಜಕೀಯ ಬಹಳಷ್ಟು ಮೇಲ್ಪಂಕ್ತಿಗೆ ಹೋಗ್ತಾ ಇದೆ. ರಾಜ್ಯದಲ್ಲಿ 3 ಉಪಚುನಾವಣೆಗಳು ಬರ್ತಾ ಇದ್ರು ಸಹ ಚನ್ನಪಟ್ಟಣದ ಉಪಚುನಾವಣೆ ಕಡೆ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ. ಈ ಹಿನ್ನೆಲೆಯಲ್ಲಿ ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಚನ್ನಪಟ್ಟಣ ತಾಲೂಕಿನ ಮುಖಂಡರು ಹೊರಹಾಕುತ್ತಿದ್ದಾರೆ. ಒಂದೆಡೆ ಜೆಡಿಎಸ್ ಪಕ್ಷದಿಂದ ಜೆಡಿಎಸ್ ಚಿಹ್ನೆ ಅಡಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಎನ್ನುವುದು ಜೆಡಿಎಸ್ನವರ ಆಗ್ರಹವಾದರೆ, ಬಿಜೆಪಿಯಲ್ಲಿ ಸಿಪಿ ಯೋಗೇಶ್ವರ್ ಅವರು ನಿಲ್ಲಬೇಕು. ಲೋಕಸಭೆಗೆ ಅವರದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆಗೆ ಅವರಿಗೆ ಅವಕಾಶ ಇದ್ರೂ ಸಹ ಡಾಕ್ಟರ್ ಮಂಜುನಾಥ್ ಅವರಿಗೆ ಬಿಟ್ಟು ಕೊಟ್ಟಿರುವುದಲ್ಲದೆ ಅವರನ್ನು ಸ್ವತಃ ನಿಂತು ಗೆಲ್ಲಿಸಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಉಪಚುನಾವಣೆಗೆ ಅವರಿಗೆ ಟಿಕೆಟ್ ನೀಡಬೇಕು ಎಂಬುದು ಬಿಜೆಪಿ ಮುಖಂಡರ ಮತ್ತು ಕಾರ್ಯಕರ್ತರ ಕೆಲ ಮತದಾರರ ಆಗ್ರಹವಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಚನ್ನಪಟ್ಟಣ ನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಂತಹ ಬಿಜೆಪಿಯ ಜಿಲ್ಲಾಧ್ಯಕ್ಷ ಆನಂದ ಸ್ವಾಮಿ ಅವರು ಮಾತನಾಡಿ, ಚನ್ನಪಟ್ಟಣ ವಿಧಾನಸಭೆಯಲ್ಲಿ ಈ ಬಾರಿ ನಡೆಯುವಂತಹ ಉಪಚುನಾವಣೆಗೆ NDA ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರೇ ಬಿಜೆಪಿ ಚಿಹ್ನೆ ಅಡಿಯಲ್ಲೇ ಕಣಕ್ಕಿಳಿಯಬೇಕು. ಯಾಕೆಂದರೆ ಅವರು ಬಿಜೆಪಿ ಚಿಹ್ನೆಯಡಿ 5 ಬಾರಿ ಚುನಾವಣೆಯನ್ನು ಎದುರಿಸಿದ್ದಾರೆ. 1 ಲೋಕಸಭೆ ಸೇರಿದಂತೆ 5 ಚುನಾವಣೆಯನ್ನು ಎದುರಿಸಿದ್ದಾರೆ. ಈ 5 ಚುನಾವಣೆಯಲ್ಲಿ 2 ಬಾರಿ ಗೆದ್ದು ಮಂತ್ರಿಯೂ ಸಹ ಆಗಿದ್ದಾರೆ. ಜೊತೆಗೆ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನೀರಾವರಿಯನ್ನ ತಾಲೂಕಿಗೆ ತಂದು ಅವರು ಅಭಿವೃದ್ಧಿಯ ಮಾಡುವುದರ ಜೊತೆಗೆ ಜನರು ಗುಳೆ ಹೋಗುವುದನ್ನು ತಪ್ಪಿಸಿದ್ದಾರೆ. ನಮ್ಮ ಪ್ರಯತ್ನ ಏನಿದ್ರು ಸಿಪಿ ಯೋಗೇಶ್ವರ ಪರವಾಗಿರುತ್ತೆ. ಎಲ್ಲ ನಾಯಕರನ್ನ, ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರನ್ನ ನಾವು ಮನವಿ ಮಾಡಿಕೊಳ್ತೇವೆ. ಸಿಪಿ ಯೋಗೇಶ್ವರ್ ಅವರಿಗೆ ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಟಿಕೆಟ್ನ ನೀಡಬೇಕು ಎಂದು ನಾವು ಆಗ್ರಹ ಮಾಡುತ್ತೇವೆ ಎಂದಿದ್ದಾರೆ. ಈ ತಾಲೂಕಿನ ಅಭಿವೃದ್ಧಿಗೆ ಅವಿರತವಾಗಿ ದುಡಿಯುತ್ತಿರುವ ಸಿಪಿ ಯೋಗೇಶ್ವರ್ ಅವರಿಗೆ ಈ ಚುನಾವಣೆಯಲ್ಲಿ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಜ್ಯ ಅಧ್ಯಕ್ಷರುಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಹಾಗೆ ಈ ಕಾರಣ ಏನು ಅಂದರೆ, ಈ ತಾಲೂಕಲ್ಲಿ ನೀರಾವರಿ ಮಾಡಿ ಈ ತಾಲೂಕಿನ ಜನ ಗುಳೆ ಹೋಗ್ತಿರೋದನ್ನು ತಪ್ಪಿಸಿದವರು ಸಿಪಿ ಯೋಗೇಶ್ವರ್ ಅವರು. ಈ ತಾಲೂಕು ಹಚ್ಚ ಹಸಿರಾಗಿ ನಿಂತದೆ ಅಂದರೆ ಆ ಕಾರಣನೇ ಸಿಪಿ ಯೋಗೇಶ್ವರರು. ಸನ್ಮಾನ್ಯ ಯೋಗೇಶ್ವರ್ ಅವರು ಬಿಜೆಪಿಯಲ್ಲಿ 5 ಚುನಾವಣೆಯನ್ನು ಎದುರಿಸಿದ್ದಾರೆ. 1 ಲೋಕಸಭೆ, 4 ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ದಾರೆ. ಅವರು ಈ 5 ಚುನಾವಣೆಯನ್ನು ಮಾಡಲಾಗಿ ರಾಮನಗರ ಜಿಲ್ಲೆಯಲ್ಲಿ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸದೃಢವಾದ ಪಕ್ಷಕ್ಕೆ ಒಂದು ಅಡಿಪಾಯ ಹಾಕೊಟ್ಟಿದ್ದಾರೆ. ಹಾಗಾಗಿ ಈ ಭಾರತೀಯ ಜನತಾ ಪಕ್ಷದ ನಮ್ಮ ವರಿಷ್ಠರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಕ್ಷೇತ್ರನ ಬಿಜೆಪಿಗೆ ಉಳಿಸ್ಕೊಡ್ಬೇಕು, NDA ಅಭ್ಯರ್ಥಿಯಾಗಿ ಯೋಗೇಶ್ವರ್ಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ನಾನು ಜಿಲ್ಲಾಧ್ಯಕ್ಷನಾಗಿ ನಮ್ಮ ರಾಜ್ಯ ಅಧ್ಯಕ್ಷರಿಗೆ, ರಾಷ್ಟ್ರೀಯ ಅಧ್ಯಕ್ಷಗಳಿಗೆ
ನನ್ನ ಮನವಿಯನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿಯಲ್ಲಿ ಚನ್ನಪಟ್ಟಣ ತಾಲೂಕಿನ ಬಿಜೆಪಿಯ ತಾಲೂಕು ಅಧ್ಯಕ್ಷರಾದಂತಹ ತೂಬಿನಕೆರೆ ರಾಜುರವರು ಮಾತನಾಡಿ ಒಂದು ದೊಡ್ಡ ಪಂಥಾಹ್ವಾನವನ್ನು ನೀಡಿದ್ದಾರೆ. ಸಿಪಿ ಯೋಗೇಶ್ವರ್ ಅವರು ಡಾಕ್ಟರ್ ಮಂಜುನಾಥ್ ರವರನ್ನ ಲೋಕಸಭೆಯಲ್ಲಿ ಗೆಲ್ಲಿಸಿಕೊಂಡು ಬರಲು ಬಹಳ ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ. ಈ ಬಾರಿ ಅದೇ ಬಿಜೆಪಿ ಚಿಹ್ನೆಯಡಿಯಲ್ಲಿ ವರಿಷ್ಠರು ತೀರ್ಮಾನ ಮಾಡಿ ಅವರಿಗೆ ಟಿಕೆಟ್ ನೀಡಬೇಕಾಗಿದೆ. ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಜೆಡಿಎಸ್ನ ಹಲವಾರು ನಾಯಕರು ಮತ್ತು ಕಾರ್ಯಕರ್ತರು ಮತ್ತು ಮತದಾರರು ಸಹ ಬಿಜೆಪಿಯ ಸಿಪಿ ವೈಯರ್ ಅವರಿಗೆ ಖಂಡಿತವಾಗ್ಲೂ ಟಿಕೆಟ್ ನೀಡಬೇಕು, ನಾವು ಗೆಲ್ಲಿಸಿಕೊಂಡು ಬರ್ತೀವಿ ಎನ್ನುವಂತ ಮಾತುಗಳನ್ನ ಈಗಾಗಲೇ ಹೇಳ್ತಾ ಇದ್ದಾರೆ. ನೀವು ಅಂದ್ರೆ ಜೈಮುತ್ತೂರ್ ಅವರಿಗೆ ಅವರು ಒಂದು ಪಂಥಾಹ್ವಾನವನ್ನು ನೀಡಿದ್ದಾರೆ. ಜೈಮುತ್ತೂರ್ ಅವರೇ, ನೀವು ಗೊಂದಲವನ್ನು ಸೃಷ್ಟಿಸಬೇಡಿ. NDA ಮೈತ್ರಿಕೂಟದಲ್ಲಿರುವಂತಹ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಟಿಕೆಟ್ ಯಾರಿಗೆ ನೀಡಬೇಕೆಂದು ಅವರು ಮಾತನಾಡುತ್ತಾರೆ. ಒಂದು ವೇಳೆ ನೀವು ನಿಖಿಲ್ ಕುಮಾರಸ್ವಾಮಿ ಅಥವಾ ಬೇರೆ ಯಾರನ್ನಾದರೂ ನಿಲ್ಲಿಸುವುದಾದರೆ ಬನ್ನಿ, ನಾವು ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಅವರನ್ನು ನಿಲ್ಲಿಸುತ್ತೇವೆ. ಫ್ರೆಂಡ್ಲಿ ಫೈಟ್ಗೆ ಬನ್ನಿ, ನಾವು ಯೋಗೇಶ್ವರ್ ಅವರಿಗೆ ಗೆಲ್ಲಿಸ್ಕೊಂಡು ಬರ್ತೀವಿ, ನೀವು ನಿಮ್ಮ ಪಕ್ಷದಿಂದ ಯಾರನ್ನ ಬೇಕಾದ್ರೂ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬನ್ನಿ ಎನ್ನುವ ಒಂದು ತಾಕತ್ತಿನ ಮಾತನ್ನ, ಒಂದು ಪಂಥಾಹ್ವಾನವನ್ನ ಚನ್ನಪಟ್ಟಣ ತಾಲೂಕಿನ JDS ಘಟಕದ ಅಧ್ಯಕ್ಷರಾದಂತಹ ಜೈಮುತ್ತು ಮತ್ತು ಬೆಂಬಲಿಗರಿಗೆ ನೀಡಿದ್ದಾರೆ. ಮಾನ್ಯ ನಮ್ಮ ಮಿತ್ರ ಪಕ್ಷದ JDS ತಾಲೂಕು ಅಧ್ಯಕ್ಷರಾದ ಜೈಮುತ್ತೂರ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದೇ ಪತ್ರಿಕಾಗೋಷ್ಠಿನಲ್ಲಿ ಇದೇ ಜಾಗದಲ್ಲಿ ಕುಳಿತುಕೊಂಡು ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟು, ದಯಮಾಡಿ ಯೋಗೇಶ್ವರ್ ಅವರು ಚುನಾವಣೆಗೆ ದುಡಿಬೇಕು ಅಂತ ಹೇಳ್ತಾರೆ. ಇವರು ಈ JDSನ ವರಿಷ್ಠರ, ಇವರಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಮೈತ್ರಿಕೂಟದ ಅಭ್ಯರ್ಥಿ ಏನು ರಾಜ್ಯ ನಾಯಕರುಗಳು ಏನಾದರೂ ಹುಕುಂ ಕೊಟ್ಟಿದ್ರ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಅಂತ ಹೇಳೋದನ್ನು ನಾವು ಖಂಡಿಸ್ತೀವಿ. ನಿಮ್ಮ ಪ್ರಯತ್ನ ನಿಮ್ಮದಾಗಿರಲಿ, ನಮ್ಮ ಪ್ರಯತ್ನ ನಮ್ಮದಾಗಿರ್ತದೆ. ಆದರೆ ಅಂತಿಮವಾಗಿ ಪಕ್ಷ ಮತ್ತು ಮೈತ್ರಿ ಮುಖಂಡರು ಏನು ಹೇಳ್ತಾರೆ ಅದಕ್ಕೆ ನಾವಿಬ್ಬರು ಬದ್ಧರಾಗಿರೋಣ. ನೀವು ಹೊಸ ಪ್ರಯೋಗಕ್ಕೆ ಮುಂದಾಗುವ ಯಾವ ಇದನ್ನು ಗೊಂದಲವನ್ನು ಸೃಷ್ಟಿ ಮಾಡಬೇಡಿ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನಾನು ಹೇಳ್ತಾ ಇದ್ದೀನಿ, ಮೈತ್ರಿ ರಾಜ್ಯದಲ್ಲಿ ಮುಂದುವರಿಲಿ, ಅದರಲ್ಲಿ ಯಾವುದೇ ಇಲ್ಲ. ಆದರೆ ನಮ್ಮ ಒಂದು ಪಾಯಿಂಟ್ ಇದೆ, ಫ್ರೆಂಡ್ಲಿ ಫೈಟಿಗೆ ಬನ್ನಿ. ಫ್ರೆಂಡ್ಲಿ ಫೈಟ್ ಅಂತ ಅಂದರೆ ನಮ್ಮ ಸ್ಪರ್ಧೆ ಬಿಜೆಪಿಯಿಂದ ಯೋಗೇಶ್ವರ್ ಅವರೇ ಆಗಿರಲಿ, ನಿಮ್ಮ ಸ್ಪರ್ಧೆ ಯಾರೇ ಆಗಿರಲಿ, ಈ ಫ್ರೆಂಡ್ಲಿ ಫೈಟ್ಗೆ ನೀವು ಸಿದ್ಧವಾಗಿರೋಣ, ಚುನಾವಣೆ ಎದುರಿಸೋಣ. ಗೊಂದಲದ ಗೂಡಾಗಿ ಮಾಡಿಕೊಂಡು ನಿಮ್ಮ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಕೆಲವು ಗೊಂದಲಗಳನ್ನು ಬೇರೆ ರೀತಿ ತಿರುಗಿಸಿ ಈ ಮೈತ್ರಿಗೆ ಧಕ್ಕೆ ತರತಕ್ಕಂಥ ಕೆಲಸವನ್ನು ಜೈಮುತ್ತೂರವರು ಬಿಡಬೇಕು. ಹಾಗಾಗಿ ಮತ್ತೊಮ್ಮೆ ನಮ್ಮ ಕಳಕಳಿ ಮನವಿ ಇಷ್ಟೇ, JDSನ ವರಿಷ್ಠರು, ಬಿಜೆಪಿಯ ವರಿಷ್ಠರು ಯಾರು ಅಭ್ಯರ್ಥಿಯನ್ನು ಸೂಚಿಸ್ತಾರೆ, NDA ಅಭ್ಯರ್ಥಿಗೆ ನೀವೆಲ್ಲ ದುಡಿಯುವ ಕಂಕಣವನ್ನು ತೊಡೋಣ. ಆ ಮೂಲಕ ಮುಂದಿನ ಉಪಚುನಾವಣೆಯಲ್ಲಿ ನಾವು NDA ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನಿಸೋಣ. ತದನಂತರ ಮಾತನಾಡಿದಂತಹ ಮಾಜಿ ತಾಲೂಕು ಅಧ್ಯಕ್ಷ KT ಜಯರಾಮ್ ರವರು ಮಾತನಾಡಿ, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನವರು ಒಂದು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಈಗಾಗಲೇ ಅವರು ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಆರಂಭಿಸಿದ್ದಾರೆ. ನಾವಿನ್ನು ಈ ರೀತಿಯ ಕಿತ್ತಾಟದಲ್ಲಿ ತೊಡಗಿದ್ದೇವೆ. ಮೈತ್ರಿ ಪಕ್ಷಗಳು ಅಂದ್ರೆ ಮೈತ್ರಿಯ ಪಕ್ಷದ ನಾಯಕರುಗಳು ಯಾರಿಗೆ ಟಿಕೆಟ್ ನೀಡುತ್ತಾರೋ ಅವರಿಗೆ ನಾವು ಬೆಂಬಲಿಸೋಣ. ಆದರೆ ಈ ರೀತಿಯ ಗೊಂದಲಗಳನ್ನು ನೀವು ಯಾರ ಮೇಲೂ ಹೇರಬೇಡಿ. ಕಾಂಗ್ರೆಸ್ ಪಕ್ಷದವರು ರಚಿಸಿರುವಂತಹ ಚಕ್ರವ್ಯೂಹವನ್ನು ಭೇದಿಸಲು ಸಿಪಿ ಯೋಗೇಶ್ವರ್ ಮಾತ್ರ ಸಾಧ್ಯವಾಗಿದೆ. ಅವರೇ ಈ ಕಣದಲ್ಲಿ ಅಭಿಮನ್ಯು ಆಗುತ್ತಾರೆ. ಆ ಚಕ್ರವ್ಯೂಹವನ್ನು ಭೇದಿಸುವಂತಹ ಶಕ್ತಿ ಸಿಪಿ ಯೋಗೇಶ್ವರ್ ಅವರಿಗಿದೆ. ಆ ಹಿನ್ನೆಲೆಯಲ್ಲಿ ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ನೀಡಬೇಕು ಎಂದು ನಾನು ಸಹ ನಮ್ಮೆಲ್ಲರ ಒಂದು ತಂಡದೊಂದಿಗೆ ರಾಜ್ಯ ಮಟ್ಟದ ನಾಯಕರಿಗೆ ಅಹವಾಲನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೋತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇವತ್ತು ಚನ್ನಪಟ್ಟಣದಲ್ಲಿ ಮುಂಬರುವಂಥ ಚುನಾವಣೆಗೆ ಯಾವೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅವರು ಆಗಲೇ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಒಂದು ಚಕ್ರವ್ಯೂಹನ ಚನ್ನಪಟ್ಟಣದಲ್ಲಿ ರಚಿಸ್ತಾ ಇದ್ದಾರೆ. ಇವತ್ತು ಆ ಚಕ್ರವ್ಯೂಹನ ರಚಿಸಿದ್ದಾರೆ, ಅದನ್ನು ಭೇದಿಸಬೇಕಾದ್ರೆ ಇವತ್ತು ಸಿಪಿ ಯೋಗೇಶ್ವರ್ ಅವರ ಅವಶ್ಯಕತೆ ಈ ಚನ್ನಪಟ್ಟಣ ಕ್ಷೇತ್ರಕ್ಕೆ ಅದೇ. ಇವತ್ತು ಯಾರನ್ನೋ ತಂದು ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಅದನ್ನು ಏನು ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಸೋಲ್ತಾನೋ ಆ ರೀತಿ ಚುನಾವಣೆ ಈ ಚನ್ನಪಟ್ಟಣದಲ್ಲಿ ಆಗಬಾರ್ದು. ಈ ಚಕ್ರವ್ಯೂಹನ ಭೇದಿಸುವಂಥ ತಂತ್ರಗಾರಿಕೆ ಇರುವಂಥದ್ದು ಇವತ್ತು ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ. ಬಿಜೆಪಿ ತಾಲೂಕು ವಕ್ತಾರರಾದಂತಹ JK ಎಂದೇ ಹೆಸರುವಾಸಿಯಾದಂತಹ ಜೈಕುಮಾರ್ ಮಾತನಾಡಿ, ಜೈಮುತ್ತೂರ್ ಅವರೇ, ನಿಮ್ಮ ಧೋರಣೆಯಿಂದ ಬೇಸತ್ತು ನಾವು 25 ವರ್ಷಗಳ ಕಾಲ JDSಗೆ ದುಡಿದಂತಹ ನಾವು ನಿಮ್ಮ ಧೋರಣೆಯಿಂದ ಬೇಸತ್ತು ನಾವು ಹೊರಗೆ ಬಂದಿದ್ದೇವೆ. ನಿಮ್ಮ ಏಕಮೇವ ಅದ್ವಿತೀಯವನ್ನು ನೀವು ಬಿಟ್ಟು ಬಿಡಿ. ನಿಮಗೆ ನೀವೇ ದೊಡ್ಡವರು ಎಂದುಕೊಳ್ಳಬೇಡಿ. ಎರಡೂ ಪಕ್ಷಗಳು ಮೈತ್ರಿ ಇಲ್ಲಾಗಿದೆ. ರಾಜ್ಯ ಮಟ್ಟದಲ್ಲಿ ಇನ್ನು ಮುಂದೆಯೂ ಹೀಗೆ ಮುಂದುವರಿಯಲಿ. ಚನ್ನಪಟ್ಟಣಕ್ಕೆ ಬಂದಂತ ಸಂದರ್ಭದಲ್ಲಿ ಯೋಗೇಶ್ವರ್ ಅವರಿಗೆ ಇರುವುದು ಇನ್ನು 1.5 ವರ್ಷದ MLC ಸ್ಥಾನ. HD ಕುಮಾರಸ್ವಾಮಿ ಅವರು ಲೋಕಸಭೆಯಲ್ಲಿ ಗೆದ್ದು ದೇಶ ಸೇವೆಗೆ ಹೋಗಿದ್ದಾರೆ. ನಮಗೆ ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಿಂದ ಗೆದ್ದು ರಾಜ್ಯದ
ಗದ್ದುಗೆಯನ್ನ ಏರಲಿ. ಆ ನಿಟ್ಟಿನಲ್ಲಿ ನಾವು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಿಕೊಂಡು ನಾವು ಬರುತ್ತೇವೆ. ನೀವು ಇಲ್ಲ ಸಲ್ಲದ ಗೊಂದಲವನ್ನು ಸೃಷ್ಟಿ ಮಾಡಿ ನಾನೇ ಸರಿ ಎಂಬಂತೆ ನೀವು ಬಿಂಬಿತವಾಗಬೇಡಿ. ಇದು ನಿಮಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿರಲಿ ಎಂದು ಹೇಳಿದ್ದಾರೆ. ಜೈಮುತ್ತು ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈ ತಾಲೂಕಿನಲ್ಲಿ ನಿಮ್ಮ ಧೋರಣೆಯಿಂದ, ನಿಮ್ಮ ಒಂದು ನಡತೆಯಿಂದ ಇಡೀ ತಾಲೂಕಿನ JDS ನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ನಾವೆಲ್ಲ ಕಳೆದ 25 ವರ್ಷ ಪಕ್ಷಕ್ಕೆ ದುಡಿದಂಥ ಕಾರ್ಯಕರ್ತರುಗಳು, ಶಿವಪ್ಪನಂಥವರು, ಕುರ್ಸಿದೇಗೌಡರಂಥವರು, ರವಿ ಅಂತವರು, ನಾವೆಲ್ಲ ನಿಮ್ಮ ಧೋರಣೆಯಿಂದ ನೊಂದು ಬೆಂದು ಈ ಪಕ್ಷವನ್ನು ಬಿಟ್ಟಿದ್ದೇವೆ. MLC ಆಗಿ ಇನ್ನು 3 ವರ್ಷ ಯೋಗೇಶ್ವರ್ ಅವರಿಗೆ ಅವಕಾಶ ಇದೆ. ಅವ್ರು ಹಂಗೆ ಮುಂದುವರಿಲಿ, ನಿಖಿಲ್ ಅವ್ರಿಗೆ ಅವಕಾಶ ಕೊಡಲಿ ಅಂತ ಜೈಮುತ್ತು ಅವ್ರು ಹೇಳ್ತೀನಿ. ಜೈಮುತ್ತು ಅವರೇ ಸ್ವಲ್ಪ ತಿಳ್ಕೊಳ್ಳಿ, ಇನ್ನು 1.5 ವರ್ಷ ಅವ್ರಿಗೆ ಅವಕಾಶ ಇರೋದು, 3 ವರ್ಷ ಇಲ್ಲ. ಇವತ್ತು ಇಡೀ ತಾಲೂಕಿನಲ್ಲಿ ಎಲ್ಲ ಕಾರ್ಯಕರ್ತರು ಯೋಗೇಶ್ವರ ಅವರನ್ನು ಬೆಂಬಲಿಸ್ತಾ ಇದ್ದಾರೆ JDS ಅವರು ಅಂತ. ಕಾರಣ ಏನು ಅಂದರೆ, JDS ಮೂಲ ಕಾರ್ಯಕರ್ತರ ಉದ್ದೇಶ ಈ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿದ್ದಾರೆ, ನಮ್ಮ ಭದ್ರತೆಗೆ ಒಬ್ಬ ನಾಯಕ ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ CP ಯೋಗೇಶ್ವರ ಅವರನ್ನ ಬೆಂಬಲಿಸಿದ್ದಾರೆ. ಅದ್ರ ಬಗ್ಗೆ ನೀವು ಪ್ರಜ್ಞೆ ಇಟ್ಕೊಂಡು ನಿಮ್ಮ ಪಕ್ಷದ ಕಾರ್ಯಕರ್ತನ ಕೂತು ಒಂದು ಮೀಟಿಂಗ್ ಮಾಡಿ, ಅಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಲ್ಲಿರ್ತಕ್ಕಂಥ ಗೊಂದಲವನ್ನು ನೀವು ಪರಿಹಾರ ಮಾಡ್ಕೋಬೇಕು ಹೊರತು. ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿದ್ದಾರೆ, ನಾನು ಪಕ್ಷದ ಸಂಘಟನೆಗೆ ಒತ್ತು ಕೊಡುತ್ತೇನೆ, ನಾನು ಚುನಾವಣೆಗೆ ನಿಲ್ಲುವುದಿಲ್ಲ ಎಂದು. ಆದರೆ ನೀವು ಒತ್ತಾಯ ಮಾಡುತ್ತಿರುವುದೇಕೆ? ಇದರ ಜೊತೆಗೆ ಕುಮಾರಸ್ವಾಮಿ ಅವರ ಪರವಾಗಿ ನೀವು CP ಯೋಗೇಶ್ವರ್ ಅವರು ಮೊದಲು ಬಿಜೆಪಿ ತೊರೆದು JDSಗೆ ಬರಲಿ, ಬಂದ ನಂತರ ನಾವು ನೋಡುತ್ತೇವೆ ಎಂದು ಹೇಳಿದ್ದೀರಿ. ನಿಮ್ಮನ್ನು ಟಿಕೆಟ್ ಕೇಳಿದವರು ಯಾರು? ನೀವು ಟಿಕೆಟ್ ನೀವು ಕೊಡುತ್ತೀರಾ? ನೀವು ಅಷ್ಟು ದೊಡ್ಡ ಮಟ್ಟದ ನಾಯಕರ ಎಂದು ಸಹ ಪ್ರಶ್ನೆ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಸ್ವತಃ ನಾನು ಸ್ಪರ್ಧೆ ಮಾಡುವುದಿಲ್ಲ ಚುನಾವಣೆಯಲ್ಲಿ, ರಾಜ್ಯ ನಾನು ಸಂಘಟನೆ ಮಾಡಬೇಕಂತ ಅವಶ್ಯಕತೆ ಅನಿವಾರ್ಯತೆ ಇದೆ ಅಂತೇಳಿ ಸ್ವತಃ ಅವ್ರು ನಿನ್ನೆ ತಾನೇ ರಾಮನಗರದಲ್ಲಿ ಹೇಳಿದ್ದಾರೆ, ಹೇಳ್ಕೊತಾ ಬರ್ತಾ ಇದ್ದಾರೆ. CP ಯೋಗೇಶ್ವರ್ ಅವರು JDS ಪಕ್ಷಕ್ಕೆ ಬಂದು ಸೇರಿಕೊಳ್ಳಿ, ಆಮೇಲೆ ಟಿಕೆಟ್ ಕೊಡೋ ವಿಚಾರ ಚರ್ಚೆ ಮಾಡುವ ಅಂತೇಳಿ ಸ್ವತಃ ಜೈಮುತ್ತು ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲ ರೀ, ನಾವು ಯೋಗೇಶ್ವರ್ ಯಾವಾಗ ನಿಮ್ಮ ಟಿಕೆಟ್ ಕೇಳಿದರು? ಅವರು ಈ ರಾಜ್ಯದ ಪ್ರಭಾವಿ BJP ರಾಜಕಾರಣಿ ಇದ್ದಾರೆ. ಈ ರಾಜ್ಯದಲ್ಲಿ ಸರ್ಕಾರವನ್ನು ಮಾಡಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಯಕರಿದ್ದಾರೆ. ಅವರ ಶಕ್ತಿ ಸಾಮರ್ಥ್ಯ ಮೊನ್ನೆ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ, ಇಡೀ ರಾಜಕಾರಣದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಬುದ್ಧ ರಾಜಕಾರಣಿಗಳಿಗೆ ಗೊತ್ತಿದೆ. ಅವರು ಈ ಸಂದರ್ಭದಲ್ಲಿ JDS ಪಕ್ಷಕ್ಕೆ ಸೇರಿಕೊಳ್ಳುವಂಥ ಅನಿವಾರ್ಯತೆ ಏನಿದೆ, ಅದರ ಅವಶ್ಯಕತೆ ಏನಿದೆ ಅವರಿಗೆ? CP ಯೋಗೇಶ್ವರ್ ಅವ್ರನ್ನ ನೀವು ಪಕ್ಷಕ್ಕೆ ಕರೆಯುವಂಥ ದೊಡ್ಡ ಮಟ್ಟದ ನಾಯಕರಲ್ಲ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಯಸ್ತೀನಿ. ಮತ್ತೊಮ್ಮೆ ಮಾತನಾಡಿದ KT ಜಯರಾಮ್ ರವರು, ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ರಾಮನಗರ ಕ್ಷೇತ್ರಕ್ಕೆ ಒತ್ತು ಕೊಟ್ಟಿದ್ದಾರೆ. ಕಳೆದ ಬಾರಿ ಚುನಾವಣೆ ಅದೇ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ದರು. ಈ ಹಿನ್ನೆಲೆಯಲ್ಲಿ ಅವರು ರಾಮನಗರ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾರೆ. ಅವರನ್ನ ಎಲ್ಲಾ ಕಡೆಯೂ ಅಲೆದಾಡಿಸಬೇಡಿ ಎಂದು ಸಹ ಚನ್ನಪಟ್ಟಣ ತಾಲೂಕಿನ JDS ಮುಖಂಡರಿಗೆ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಮೊನ್ನೆ ನಮ್ಮ NDA ಮಿತ್ರಕೂಟದ ಅಧ್ಯಕ್ಷ ಹೇಳಿದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಕ್ಷೇತ್ರ ಇದೆ, ರಾಮನಗರ ಕ್ಷೇತ್ರ ಇದೆ. ಕಳೆದ ಚುನಾವಣೆಯಲ್ಲಿ ರಾಮನಗರದಲ್ಲಿ ಅವ್ರು ಸೋತಿದ್ದಾರೆ. ರಾಮನಗರಕ್ಕೆ ಅವ್ರು ಇವತ್ತು ಮುಖಂಡರಾಗಲಿಕ್ಕೆ ಇವತ್ತು ಎಲ್ಲ ಪ್ರತಿಭಟನೆಗಳಿರ್ಬೋದು, ಹೋರಾಟ ಇರ್ಬೋದು, ರಾಮನಗರ ಕ್ಷೇತ್ರವನ್ನು ಆರಿಸ್ಕೊಂಡಿದ್ದಾರೆ. ಮುಂದೆ ರಾಮನಗರ ಜಿಲ್ಲೆಯಲ್ಲಿ JDS ಹೆಚ್ಚಿನ ಸ್ಥಾನ ಗೆಲ್ಲಕ್ಕೂ ಅವ್ರಿಗೂ ಕೂಡ ಅವಕಾಶ ಆಯ್ತದೆ. ಹಾಗಾಗಿ CP ಯೋಗೇಶ್ವರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ. ಒಟ್ಟಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಪ್ರತಿದಿನವೂ ಹಲವಾರು ನಾಯಕರುಗಳ, ಅದರಲ್ಲಿ ವಿಶೇಷವಾಗಿ ಮೈತ್ರಿ ಪಕ್ಷಗಳ ನಾಯಕರ ನಡುವೆ ಗೊಂದಲ ಉಂಟು ಮಾಡಿದೆ. ಯಾರು ಅಭ್ಯರ್ಥಿ ಆಗಬೇಕು, ಯಾವ ಚಿಹ್ನೆಯಡಿ ಅಭ್ಯರ್ಥಿ ಆಗಬೇಕು, ಮೈತ್ರಿ ಪಕ್ಷ ಮುಂದುವರಿಯುವುದೇ ಇಲ್ವಾ, ಮುಂದುವರಿಯೋದಾದರೆ ರಾಜ್ಯದಲ್ಲಿ ಮುಂದುವರಿಯೋದಾದರೆ ಚನ್ನಪಟ್ಟಣದಲ್ಲಿ ಯಾಕೆ ಮುಂದುವರಿಯುವುದಿಲ್ಲ? ಈ ಇಬ್ಬರ ಗೊಂದಲದಿಂದ, ಅಂದರೆ BJP ಮತ್ತು JDSನ ಮೈತ್ರಿ ಪಕ್ಷಗಳಿಂದ ಕಾಂಗ್ರೆಸ್ಗೆ ಲಾಭವಾಗುತ್ತಾ? ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಆರಂಭದಲ್ಲಿ ಕೆಲಸ ಮಾಡಿದಂತಹ ಶೂರತ್ವವನ್ನ ಕಡಿಮೆ ಮಾಡಿದ್ದಾರೆ. ಅಂದರೆ ಈ ಇಬ್ಬರು ಮೈತ್ರಿ ಪಕ್ಷಗಳಲ್ಲಿ ಯಾರು ಅಭ್ಯರ್ಥಿ ಆಗುತ್ತಾರೆ, ಲಾಭವನ್ನು ಹೇಗೆ ಪಡೆಯಬಹುದು ಎಂಬ ಜಿಜ್ಞಾಸೆಯಲ್ಲಿ ಅವರು ತೊಡಗಿದ್ದಂತಿದೆ. ಆ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷಗಳು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ, ಯಾವ ಪಕ್ಷದಿಂದ ಅಥವಾ ಯಾವ ಚಿಹ್ನೆಯಿಂದ ಯಾವ ಅಭ್ಯರ್ಥಿ ಕಣಕ್ಕಿಳಿಯುತ್ತಾರೆ, ಸೊ ಅವರ ಗೆಲುವು ಸಾಧ್ಯವ? ಮುಂದಿನ ದಿನಗಳಲ್ಲಿ ಹಲವಾರು ವಿಷಯಗಳನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಮತ್ತೊಮ್ಮೆ ಚನ್ನಪಟ್ಟಣದ ಉಪಚುನಾವಣೆ ಸಂದರ್ಭಕ್ಕೆ ತಕ್ಕಂತೆ ಆಯಾಮಗಳ ನಡುವೆ ನಿಮ್ಮ ಮುಂದೆ ಬರುತ್ತೇವೆ. ನಮಸ್ಕಾರ.